ಇನ್ನು ದರ್ಶನ್ ಸರ್ ಅವರ ಕೆಲವೊಂದು ಸಲ ವಿರೋಧವಾಗಿ ಮಾತಾಡ್ತೀರಿ, ಆಮೇಲೆ ಅವರ ಪರವಾಗಿ ನಿಲ್ತೀರಿ, ಅಂದ್ರೆ ಜಾಮೀನು ಕೊಡಿಸೋ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ. ದರ್ಶನ್ ತಪ್ಪು ಮಾಡೋಣ ಬಿಟ್ಟು ನ್ಯಾಯಾಲಯ ಡಿಸೈಡ್ ಮಾಡುತ್ತೆ. ಬಟ್ ದರ್ಶನ್ ಒಳ್ಳೆ ಹೋಗಿರೋದಕ್ಕೆ ರಾಜಕಾರಣಿಗಳ ಕಾರಣ ಅನ್ನೋದು ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಎಂದಿನಂತೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಜಾಯಿನ್ ಆಗಿದ್ದಾರೆ. ಎಸ್, ಇವರು ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ, ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಜಗ್ಗುದಾದ ಅಂತಾನೆ ಸಿಕ್ಕಾಬಟ್ಟೆ ಹವಾ ಕ್ರಿಯೇಟ್ ಮಾಡಿದ್ರು ರೀ. ಅಂದ್ರೆ ಆಮೇಲೆ ಕಾಂಟ್ರವರ್ಸಿ ವಿಚಾರ ಅಂತ ಕೇಳಿ ಬಂದಾಗ ಇವ್ರ ಹೆಸರು ಸದಾ ಕಾಲ ಕೇಳಿ ಬರ್ತಿರತ್ತೆ. ಕಾಂಟ್ರವರ್ಸಿನೇ ಇವ್ರು ಹುಡ್ಕೊಂಡು ಹೋಗ್ತಾರ ಅಥವಾ ಇವ್ರನ್ನೇ ಕಾಂಟ್ರವರ್ಸಿ ಹುಡ್ಕೊಂಡು ಬರುತ್ತೋ ಗೊತ್ತಿಲ್ಲ. ಅವ್ರನ್ನೇ ಕೇಳೋಣ. ಎಸ್, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಲಾಯರ್ ಜಗದೀಶ್ ಸರ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್, ಇನ್ನು ದರ್ಶನ್ ಸರ್ ಬಗ್ಗೆ ಮಾತಾಡ್ತಾ ಇದ್ರಿ. ನಿಮಗೆ ಗೊತ್ತು, ದರ್ಶನ್ ಸರ್ ಡೆವಿಲ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಅವರ ವೈಫ್ ವಿಜಯಲಕ್ಷ್ಮಿ ಮ್ಯಾಮ್ ಒಂದು ಅಥಾರಿಟಿ ತಗೊಂಡು ಅವ್ರ ಪರ ನಿಂತು ಪ್ರಚಾರಕ್ಕೆ ಇಳಿದಿದ್ದಾರೆ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಒಳ್ಳೇದಾಗ್ಲಿ. ನಾನು ದರ್ಶನ್ ವಿರೋಧನೇ ಅಲ್ಲ. ದರ್ಶನ್ ಏನಾದ್ರು ಕೆಟ್ಟ ಗುಣಗಳಿದ್ದು ಅದರಿಂದ ಅವರು ಜೈಲ್ಗೆ ಹೋಗಿದಾರಲ್ಲ, ಅದನ್ನ ಅವ್ರು ನಾಶ ಮಾಡ್ಕೊಂಡ್ಲೇ ಹೊರತು. ಅದರ್ವೈಸ್ ಆಸ್ ಎ ಆಕ್ಟರ್ ಈಸ್ ಎ ವಂಡರ್ಫುಲ್ ಆಕ್ಟರ್. ಅವ್ರ ಹೈಟು, ಪರ್ಸನಾಲಿಟಿ. ನಾನು ಜಿ ಕನ್ನಡದಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ನಾನು ಅವ್ರ ಹಾಡಿಗೆ ಜಗ್ಗು ಕಮ್ಮಿಂಗ್ ಅನ್ನೋ ಹಾಡಿಗೆ ನಾನು ಶಿವಣ್ಣ ಅವ್ರ ಮುಂದೆ ಒಂದು ಡ್ಯಾನ್ಸ್ ಸ್ಟೆಪ್ ಹಾಕಿದೆ. ನಾನು ಅದೆಲ್ಲ ಬರಲ್ಲ, ಐ ನಾಟ್ ಅ ಡ್ಯಾನ್ಸರ್, ಬಟ್ ಅವ್ರ ರೀತಿ ನಾವು ಯಾರು ಮಾಡೋಕ್ಕಾಗಲ್ಲ. ಈಸ್ ಎ ವೆರಿ ಗುಡ್ ಆರ್ಟಿಸ್ಟ್, ವೆರಿ ಗುಡ್ ಹೀರೋ, ಎ ಕೇಪಬಲ್ ಪರ್ಸನ್. ಬಟ್ ಎಲ್ಲೋ ಒಂದು ಕಡೆ ಸುತ್ತಮುತ್ತ ಇರೋದ್ರಿಂದ ಏನಾದರೂ ಅವರು ಧೃತಿ ಕೆಟ್ಬಿಡ್ತಾರ, ಅದರಿಂದ ಏನಾದರೂ ಈ ರೀತಿ ಆಯ್ತಾ, ಯೋಚನೆ ಮಾಡಬೇಕು ಮೇಡಮ್. ಆ ಥರ ಗಾರ್ಡನಿಗೆ ಬುದ್ಧಿ ಮಟ್ಟ ಅಂತಾರೆ. ದರ್ಶನ್ ಅವರು ಸ್ವಲ್ಪ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ, ಒಂದು ದೊಡ್ಡ ಹೆಸರಿದೆ. ದೇವ್ರು ನಿಮ್ಗೆ ಹಾಲಾಗ್ತಾ ಇದ್ದಂಥ ದರ್ಶನ್ಗೆ ಇವತ್ತು ನೀವು ಹಾಲಲ್ಲೇ ಅಭಿಷೇಕ ಮಾಡೋ ಮಟ್ಟಕ್ಕೆ ದೇವ್ರು ನಿಮ್ಮನ್ನ ಬೆಳೆಸಿದಾನೆ. ಇವತ್ತು ನಿಮ್ಗೆ ಬೇಕಾದ್ರೆ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಬೇಕಾದ್ರೆ ಅವ್ರ ತಲೆ ಮೇಲೆ ಹಾಲುದ್ರು ಕೂಡ ದುಡ್ಡಿಗೇನು ಕಡಿಮೆ ಇಲ್ಲ. ಸೊ ಇಂಥ ವ್ಯಕ್ತಿ ರಾಜಕೀಯದಲ್ಲೂ ತಕ್ಕ ಮಟ್ಟಿಗೆ ಗುಡ್ಸ್ಕೊಂತ ಇದ್ದಂಥ ವ್ಯಕ್ತಿ ಎಲ್ಲ ಒಂದ್ ಕಡೆ ಈ ತರ ಎಂಡಪ್ ಆಗಿರೋದು ನಮ್ಮೆಲ್ಲರಿಗೂ ನೋವಿದೆ. ವಿ ಮೇ ಆಪೋಸ್ ಇಸ್ ಈವಿಲ್ಸ್. ಅವರಲ್ಲಿ ಏನಾದ್ರು ಕೆಟ್ಟದಿದ್ರೆ ಅದನ್ನ ನಾವು ವಿರೋಧ ಮಾಡ್ತೀವಿ ಹೊತ್ತು. ಖಂಡಿತವಾಗಿ ಆಸ್ ಎ ದರ್ಶನ್, ಆಸ್ ಎ ಆಕ್ಟರ್, ಐ ಆಮ್ ಆಲ್ಸೋ ಇಸ್ ಬಿಗ್ ಫ್ಯಾನ್. ಒಳ್ಳೇದಾಗ್ಲಿ, ಜಲಕ್ಷ ಮಾಡ್ತಾ ಇದಾರೆ, ಒಳ್ಳೇದಾಗ್ಲಿ. ಈಗ ಹೇಗೆ ಮುರುಘಾ ಮಠದವರು ಏನೋ ಆರೋಪ ಮುಕ್ತರಾಗಿದ್ದಾರೆ, ಅವರು ಕೂಡ ಆರೋಪ ಮುಕ್ತವಾಗ್ಲಿ ಅನ್ನೋದು. ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ಐ ಆಲ್ವೇಸ್ ವಿಶ್. ಇನ್ನು ದರ್ಶನ್ ಸರ್ ಅವರ ಕೆಲವೊಂದು ಸಲ ವಿರೋಧವಾಗಿ ಮಾತಾಡ್ತೀರಿ, ಆಮೇಲೆ ಅವರ ಪರವಾಗಿ ನಿಲ್ತೀರಿ, ಅಂದ್ರೆ ಜಾಮೀನು ಕೊಡಿಸೋ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ. ಸೊ ಇದು ಯಾಕೆ ಸರ್ ಅಂತ? ವಿರೋಧ ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಮೇಡಮ್, ಆ ಫೋಟೋಸ್ ನೋಡಿದ್ ಯಾರೇ ಕೂಡ ಆ ವ್ಯಕ್ತಿ ಸತ್ತಿರೋ ರೀತಿ, ಆ ಫೋಟೋಸ್ ನೋಡ್ಬಿಟ್ರೆ, ಯಾರು ಸುತ್ತೋಗಿದ್ದ ನಾವು ನೋಡಿದ್ರೆ ಖಂಡಿತವಾಗಿ ಯಾರೇ ಆ ಫೋಟೋ ನೋಡಿದ್ರು ಕೂಡ ವಿರೋಧ ಮಾಡ್ತಾರೆ. ಒಂದು. ಎರಡನೇದು, ದರ್ಶನ್ ತಪ್ಪು ಮಾಡೋಣ ಬಿಟ್ಟು ನ್ಯಾಯಾಲಯ ಡಿಸೈಡ್ ಮಾಡುತ್ತೆ. ಬಟ್ ದರ್ಶನ್ ಒಳ್ಳೆ ಹೋಗಿರೋದಕ್ಕೆ ರಾಜಕಾರಣಿಗಳ ಕಾರಣ ಅನ್ನೋದು ಅದು ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ರಾಜಕಾರಣಿಗಳ ಕಾರಣನಾ ಸರ್? ಡೆಫಿನೆಟ್ಲಿ ಮೇಡಮ್. ಈಗ ಮಂಡ್ಯಾಗ ಹೋಗ್ತಾರೆ, ಸುಮಲತಾ ಪರವಾಗಿ ಕ್ಯಾನ್ವಸಿಂಗ್ ಮಾಡ್ತಾರೆ. ಯಾರು ವಿರೋಧ ಮಾಡ್ಕೊಂಡ್ರಲ್ಲ ಅವರು? ನಿಖಿಲ್ ಅವ್ರನ್ನ ವಿರೋಧ ಮಾಡ್ಕೊಂಡ್ರು. ನೆಕ್ಸ್ಟ್ ಟೈಮ್ ಹೋಗ್ತಾರೆ, ಕುಮಾರಸ್ವಾಮಿ ನಿಂತ್ಕೊಂತಾರೆ, ಅಲ್ಲಿ ಸ್ಟಾರ್ ಚಂದ್ರು ನಿಂತ್ಕೊಂತಾರೆ, ಸ್ಟಾರ್ ಚಂದ್ರು ಪರವಾಗಿ ಮಾಡ್ಕೊಂತಾರೆ. ಯಾರನ್ನು ವಿರೋಧ ಮಾಡ್ಕೊಂಡ್ರು? ಇಲ್ಲಾಂದ್ರೆ ಅವ್ರು ಹೊರಗೆ ಬರ್ತಿದ್ರ? ಅಲ್ಲ, ನನಗನ್ಸಿದ್ದೇನು ಅಂತಂದ್ರೆ, ರಾಜಕೀಯವಾಗಿ ನೀವು ಆತರ ವಿರೋಧ ಮಾಡ್ಕೊಂಡಾಗ ನೀವು ನಿಮ್ಮ ಸ್ಟೆಪ್ಸು ತುಂಬಾ ಕ್ಯಾಲ್ಕುಲೇಟ್ ಆಗಿರ್ಬೇಕು. ತಪ್ಪಿಸಿಗೆ ಹಾಕೊಂಡ್ರೆ ಫಿಕ್ಸ್ಡ್. ಯಾಕಂದ್ರೆ ರಾಜಕಾರಣಿಗಳೇನು ಕಮ್ಮಿ ಪ್ರಬಲರೇನಲ್ಲ. ನಂಗೆ ಯಾರ ಹೆಸರು ಹೇಳಕ್ ಹೋಗಲ್ಲ. ಐ ಥಿಂಕ್ ಹ್ಯಾಸ್ ಟು ಬಿ ವೆರಿ ವೆರಿ ಕ್ಯಾಲ್ಕುಲೇಟಿವ್. ಮೋಸ್ಟ್ಲಿ ಆ ಕ್ಯಾಲ್ಕುಲೇಟಿವ್ ತಲೆ ದರ್ಶನ್ಗಿಲ್ಲ ಅಂತ ಅನ್ಕೊಂತೀನಿ, ಅಥವಾ ಕ್ಯಾಲ್ಕುಲೇಟರ್ ಅಡ್ವೈಸಸ್ಸು ಇಲ್ಲ. ಆ ಲೆವೆಲ್ಗೆ ಬೆಳೆದ ಮೇಲೆ ಮೇಡಮ್ ಒಂದಷ್ಟು ಜನ ಅಡ್ವೈಸಸ್ ಬೇಕಾಗುತ್ತೆ. ಒಂದು ಒಳ್ಳೆ ಡಾಕ್ಟ್ರು, ಒಂದೊಳ್ಳೆ ಅಡ್ವೊಕೇಟು, ಸ್ನೇಹಿತರಾಗಿರ್ಬೇಕು ಮೇಡಮ್. ಆವಾಗಲೇ ಆ ಒಂದು ಅಧಿಕಾರವನ್ನ. ಇನ್ನೊಂದು ಕುಮಾರಸ್ವಾಮಿಗೆ ಅವ್ರ ಮಾವ ಇದ್ದಾರೆ, ಡಾಕ್ಟರ್ ಮಂಜುನಾಥ್. 16 ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಸ್ನೇಹಿತರು ಇದ್ದಾರೆ, ಅವರ ಫ್ಯಾನ್ಸ್ ಇದ್ದಾರೆ. ದೇ ವಿಲ್ ಹೆಲ್ಪ್ ಕುಮಾರಸ್ವಾಮಿ. ಡಿ ಕೆ ಶಿವಕುಮಾರ್ ಅಷ್ಟೇ, ಅಷ್ಟು ದೊಡ್ಡ ಬೇಸನ್ನ ಇಟ್ಕೊಂಡಿದ್ದಾರೆ ಅಂತಂದ್ರೆ ದೇ ವಿಲ್ ಹ್ಯಾವ್ ಇಂಟೆಲಿಜೆನ್ಸಿ ಫೆಲೋಸ್, ರಿಟೈರ್ಡ್ IPS ಆಫೀಸರ್ಗಳು, ಅಧಿಕಾರಿಗಳು, IAS ಅಧಿಕಾರಿಗಳು, ಒಂದಷ್ಟು ಡಾಕ್ಟರ್ಸ್ ಅವರೆಲ್ಲ ಇಡ್ತಾರೆ. ಸೊ ದರ್ಶನ್ ಅಷ್ಟೇ ಈ ಮಟ್ಟಕ್ಕೆ ಬೆಳೆದಾಗ ಐ ಆಮ್ ಶ್ಯೂರ್ ಯು ಶುಡ್ ಹ್ಯಾವ್ ದಟ್ ಟೈಪ್ ಆಫ್ ನೆಟ್ವರ್ಕ್. ಒಂದು ಇಂಟೆಲೆಕ್ಚುಯಲ್ಸ್ ಮತ್ತೆ ನಿಮ್ಗೆ ಅಡ್ವೈಸ್ ಮಾಡೋಂಥವ್ರು ತುಂಬಾ ಮುಖ್ಯ ಆಗುತ್ತೆ. ಈಗ 10 ಜನ ಕಸ ಗುಡಿಸ್ತಾ ಇರ್ತಾರೆ, ನಾವು ಸೂಪರ್ವೈಸರ್ ಹಾಕಿರ್ತೀವಿ, ಸಂಬಳ ಅವನಿಗೆ ಜಾಸ್ತಿ. ವಾವ್, ನನಗೆ ಈ ಪಾಯಿಂಟೇ ಗೊತ್ತಿರಲಿಲ್ಲ ಸರ್. ಹೌದಾ? ನಾವು ಅನ್ಕೊಳ್ತಿದ್ವಿ ಓಕೆ, ಏನಾದ್ರೂ ತಪ್ಪುಗಳು ಮಾಡಿರ್ತಾರೇನೋ ಅದಕ್ಕೆ ಅವರು ಅಲ್ಲಿ ಇದ್ದಾರೆ ಅಂತ. ಬಟ್ ಇದ್ರ ಹಿಂದೆ ರಾಜಕೀಯ ಇದೆ ಅಂತ ಪಾಸಿಬಿಲಿಟೀಸ್. ಎಕ್ಸಾಕ್ಟ್ಲಿ, ಒಂದು ಪಾಸಿಬಿಲಿಟೀಸ್ ಇದೆ ಅಂತ ಇರ್ಬೋದಲ್ವಾ? ಇರುವಂತ ಸಾಧ್ಯತೆಗಳು ಇದೆಯಲ್ಲ.
ಈಗ ಆ ರೀತಿ ಕೊಲೆ ಕೇಸುಗಳು ಬೇಜಾನಿದೆ ಕರ್ನಾಟಕದಲ್ಲಿ. ಹೌದು ಸರ್. ಎಷ್ಟು ಜನಕ್ಕೆ ಕ್ಯಾನ್ಸಲ್ ಆಗಿ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋಗಿರೋ ಇಬ್ರು ಕೂಡ ಕಾಂಗ್ರೆಸ್ ಸಪೋರ್ಟರ್ಸ್. ಒಂದು ದರ್ಶನ್, ಎರಡನೇದು ವಿನಯ್ ಕುಲಕರ್ಣಿ. ದರ್ಶನ್ ಸರ್ಗೆ ಜಾಮೀನು ಕೊಡಿಸೋ ಪ್ರಯತ್ನ ಮಾಡ್ತಾರ ಜಗದೀಶ್ ಸರ್? ನನಗೆ ಬೇಕಾಗಿಲ್ಲ, ಅಷ್ಟು ದೊಡ್ಡ ಅಡ್ವೊಕೇಟು ನಾನಲ್ಲ, ಅಷ್ಟು ದೊಡ್ಡ ಜವಾಬ್ದಾರಿಯೂ ನನಗೆ ಬೇಡ, ಅಷ್ಟು ದೊಡ್ಡ ಆಸೆನೂ ನನಗಿಲ್ಲ. ವೆರಿ ಸಿಂಪಲ್ ಮ್ಯಾನ್. ಆಯ್ತಾ, ನಾನು ಸಣ್ಣ ಹೇಳ್ತಾರಲ್ಲ ಬಸವಣ್ಣ ಹೇಳ, ನಿಮ್ಮೆಲ್ಲರಿಗಿಂತ ನಾನು ಕಿರಿಯವ ಅಂತಾನೆ, ನಾನು ಸಣ್ಣವನೇ, ಅದೇ ಮಟ್ಟನೇ. ಬಟ್ ಹೇಳಿದ ಉದ್ದೇಶ ಏನು ಅಂತಂದ್ರೆ, ಆ ರಾಜಕಾರಣಿಗಳಿಂದ ಏನಾದ್ರು ಒಳಗಡೆ ಹೋಗಿದ್ರೆ ಅವ್ರು ಸೇಫ್ ಆಗಿರ್ಲಿ, ಷಡ್ಯಂತ್ರದ ಭಾಗ ಆಗ್ಬಾರ್ದು ಅಂತ ಅದೊಂದು ಉದ್ದೇಶಕ್ಕೆ ಹೇಳಿದೆ ಹೊರತು ಖಂಡಿತವಾಗಿ ದರ್ಶನ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅಂತೂ ಕೂಡ ಹೇಳ್ತೀನಿ ನಾನು. ಅವ್ರು ತಪ್ಪು ಮಾಡಿದ್ರೆ ಹ್ಯಾಸ್ ಟು ಬಿ ಪನಿಶ್, ಬಿಕಾಸ್ ವಿ ನೀಡ್ ಟು ಸೆಟ್ ಅನ್ ಎಕ್ಸಾಂಪಲ್. ಇವತ್ತು ಪ್ರಜ್ವಲ್ಗೆ ಶಿಕ್ಷೆ ಆಗಿದ್ದರಿಂದ ಹತ್ತಾರು ರೇಪಿಸ್ಟ್ಗಳಿಗೆ, ದುಡ್ಡಿರೋ ದುರಾಂಕಾರಿಗಳಿಗೆ ಬುದ್ಧಿ ಕಲಿಸ್ದಂಗಾಯ್ತು. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಿರ್ಲಿ, ಅವ್ರು ತಪ್ಪು ಮಾಡಿಲ್ಲ ಅಂತಂದ್ರೆ ನಿರಪರಾಧಿಯಾಗಿ ಹೊರಗಡೆ ಬರಲಿ. ಐ ಅಪ್ರಿಷಿಯೇಟ್ ಬೋತ್ ಆಫ್ ದ ಥಿಂಗ್ಸ್. ಓಕೆ ಸರ್, ಒಂದಿಷ್ಟು ದರ್ಶನ್ ಸರ್ ಕೇಸ್ ಅನಲೈಸ್ ಮಾಡಿದಾಗ ನಿಮಗೆ ಏನು ಅನಿಸ್ತು ಅಂದರೆ, ರೀಸೆಂಟಾಗಿ ಒಂದಷ್ಟು ಕೇಸ್ ಅನಲೈಸೇಷನ್ ಆದಾಗ ದರ್ಶನ್ ಸರ್ಗೆ ಜಾಮೀನು ಸಿಗೋ ಚಾನ್ಸಸ್ ಇದೆ ಅನ್ಸುತ್ತಾ ನಿಮಗೆ, ಬೀಂಗ್ ಅ ಲಾಯರ್? ಇತ್ತು ಆ್ಯಕ್ಚುಲಿ. ಅಲ್ಲಿ ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಇಷ್ಟೇನೆ, ನನಗೆ ಬೆನ್ನೋವು ಅಂದ್ಕೊಂಡು ಆಪರೇಷನ್ ಮಾಡಿಸ್ಕೊಬೇಕು ಅಂತ ಹೊರಗಡೆ ಹೋಗಲ್ಲ, ಅದು ಮಾಡಬಾರ್ದಿತ್ತು. ದಟ್ ಈಸ್ ದ ಓನ್ಲಿ ಪಾಯಿಂಟ್ ವೇರ್ ಈ ಗಾಟ್ ಸ್ಟ್ರಕ್. ಸುಪ್ರೀಂ ಕೋರ್ಟ್ಗೆ ಗೊತ್ತಾಯಿತು ಈ ಹೊರಗಡೆ ಬಂದಮೇಲೆ ಆಪರೇಷನ್ ಮಾಡಿಸ್ಕೊಂಡಿಲ್ಲ ಅಂತ. ಮೇಡಮ್ ಅಕಸ್ಮಾತ್ ಮ್ಯಾಕ್ಸಿಮಮ್ ಅವತ್ತು ರಿಜೆಕ್ಟ್ ಮಾಡ್ತಾ ಇತ್ತು. ಹೈಕೋರ್ಟ್ ರಿಜೆಕ್ಟ್ ಮಾಡಿದ್ರೆ ಒಂದು 2 ತಿಂಗಳು ವೆಯ್ಟ್ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಹಾಕಿದ್ದಾರೆ. ನೋಡಿ ಸ್ವಾಮಿ ಚಾರ್ಜ್ ಶೀಟ್ ಎಲ್ಲ ಹಾಕಿದ್ದಾರೆ, ನಾನು ಕೋರ್ಟ್ಗೆ ಬರ್ತೀನಿ, ಆಮೇಲೆ ನೋಡಿ ನನ್ನ ಅರೆಸ್ಟ್, ನಾನು ಇಲ್ಲೂ ಓಡಾಗ್ಬೋದಾಗಿತ್ತು, ನನ್ನ ಹತ್ರ ದುಡ್ಡಿದೆ ಓಡಾಗ್ಬೋದಾಗಿತ್ತು, ಕೊಲೆ ಮಾಡಿ, ಇಲ್ಲೂ ಓಡಾಗಿಲ್ಲ, ನಾನು ಕರ್ಕೊಂಬಂದ್ರು, ಐ ಕೋಆಪರೇಟೆಡ್. ಆಯ್ತಾ, ನನಗೆ ರಿಜೆಕ್ಟ್ ಮಾಡಿದ್ದಾರೆ ಹೈಕೋರ್ಟ್, ನಾನು ಇಲ್ಲೂ ಹೋಗಲ್ಲ, ನಾನು ನಿಮಗೆ ಶೂರಿಟಿ ಕೊಡ್ತೀನಿ, ಕೊಡಿ ಅಂದ್ರೆ ಸುಪ್ರೀಂ ಕೋರ್ಟೇ ಕೊಟ್ಟಿರೋದು. ಮಾಡಿ ಅದಕ್ಕೆ ಸ್ವಲ್ಪ ಹೇಳಿದ್ರು, ಆ ಥರಗಾರನಿಗೆ ಬುದ್ಧಿ ಮಟ್ಟ ಅಂದಂಗೆ ಮೋಸ್ಟ್ ಪ್ರಾಬ್ಲಿ ನನಗೆ ಗೊತ್ತಿಲ್ಲ, ಹೈಕೋರ್ಟಲ್ಲಿ ಹೈಕೋರ್ಟ್ಗೆ ಸುಳ್ಳು ಹೇಳಲಿಕ್ಕೆ ಇವ್ರು ಯಾರು ಅಡ್ವೈಸ್ ಮಾಡಿದ್ರು ಗೊತ್ತಿಲ್ಲ, ಅದು ಮಾಡಬಾರ್ದಾಗಿತ್ತು. ಇನ್ಫ್ಯಾಕ್ಟ್ ಮುನ್ರತ್ನ ಅವರ ಬಾಮ ಇದ್ದ A13 ದೀಪಕ್ ಏನೋ ಹೆಸರು, ಅವನಿಗೆ ಅಬ್ಜೆಕ್ಷನ್ ಹಾಕಿಲ್ಲ, ಹೊರಗಡೆ ಬಂದ ಅವನು. ಈ ಕೇಮ್ ಔಟ್. ಅವನು ಕೂಡ 3 ತಿಂಗಳು 4 ತಿಂಗಳು ಒಳಗಡೆ ಇದ್ದ, ಬಂದ. ಮೇಡಮ್ ಅಕಸ್ಮಾತ್ ನಿಂಗೆ ರಿಜೆಕ್ಟ್ ಆಗಿದ್ರು ಕೂಡ, A1 A2 ಅಂತ ಇಬ್ಬರಿಗೂ ರಿಜೆಕ್ಟ್ ಆಗಿದ್ರು ಕೂಡ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕಿದ್ರೆ, ನೋಡಿ ಸ್ವಾಮಿ ನಾವು ಶೂರಿಟಿ ಕೊಡ್ತೀವಿ, ಪಾಸ್ಪೋರ್ಟ್ ಬೇಕಾದ್ರೆ ಇಂಪೌಂಡ್ ಮಾಡ್ಕೊಳ್ಳಿ, ನಾನು ಪ್ರತಿದಿನ ಬೇಕಾದ್ರೆ ವಾರಕ್ಕೊಂದ್ಸತಿ ಬೇಕಾದ್ರೆ ಒಂದು ಸಿಗ್ನೇಚರ್ ಹಾಕಕ್ಕೆ ಹಿಡಿತೀನಿ, ಐ ಕೋಆಪರೇಟ್ ವಿತ್ ದ ಇನ್ವೆಸ್ಟಿಗೇಷನ್, ಐ ವಿಲ್ ನೆವರ್ ಟ್ಯಾಂಪರ್ ದ ಎವಿಡೆನ್ಸ್, ನಾನು ಯಾರನ್ನು ಇನ್ಫ್ಲೂಯೆನ್ಸ್ ಮಾಡಕ್ ಹೋಗಲ್ಲ. ಅಲ್ಲಿ ಸಾಕಷ್ಟು ಘಟನೆಗಳು, ಐ ಥಿಂಕ್ ಪ್ರಥಮ್ ಘಟನೆ ಆಗಿರ್ಬೋದು, ಪ್ರಥಮ್ಗೆ ಅವ್ರು ಯಾರೋ ಹುಡುಗರು ಗಲಾಟೆ ಮಾಡಿದ್ರು, ಅದನ್ನು ತೊಗೊಂಡು ಹಾಕಿದ್ದಾರೆ. ಅಲ್ಲಿ ಬೇಕಾಗಿಲ್ಲ ಮೇಡಮ್, ಅಲ್ಲಿ ಆ ಟೈಮಲ್ಲಿ ಆದ್ರೂ ದರ್ಶನ್ ಅವರು ನನಗೂ ಅವ್ರಿಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು ಕೂಡ ನಡೀತಾ ಇತ್ತು. ಅದೇನೇ ಸಂಬಂಧಗಳಿರಲಿ, ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ದಟ್ ವುಡ್ ಹ್ಯಾವ್ ಬೀನ್ ಸ್ಟುಡೀಸ್. ರಮ್ಯಾನ ಟ್ರೋಲ್ ಮಾಡಿದ ವಿಚಾರ ಆಗಿರ್ಬೋದು, ಎಸ್ ನಮ್ಮ ಸಹ ನಟಿ ಯಾರೋ ಮಾಡಿರೋದು ಬೇಕೂಫ್ಗಳ ಏನಕ್ಕೆ ಮಾಡಿದಾರ ಅಂತ ಹೇಳಿ ವಿಜಯಲಕ್ಷ್ಮಿ ಕೈಲಿ ಸ್ಟೇಟ್ಮೆಂಟ್ ಅದು ಕೊಡಿಸ್ಬೋದಾಗಿತ್ತು. ಮೇಡಮ್ ಸೈಲೆಂಟ್, ಐ ಥಿಂಕ್ ಪ್ರಿಟೆನ್ಸ್ ಟು ಬಿ ಅಕ್ಸೆಪ್ಟೆನ್ಸ್. ಕೆಲವೊಂದ್ ಕಡೆ ಸೈಲೆಂಟ್ ಆಗಿದ್ದಾಗ ಇವರೆಲ್ಲ ದರ್ಶನ್ ಹುಡುಗರು ಇರ್ಬೋದು ಅಂತ ಹೇಳಿ, ಐ ಥಿಂಕ್ ಅಕ್ಸೆಪ್ಟೆನ್ಸ್ ಅಲ್ಲ ಮೇಡಮ್. ಅವ್ರು ಏನೋ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಅಥವಾ ವಿಜಯಲಕ್ಷ್ಮಿ ಕೈಲಿ, ಅಥವಾ ನೀವೇನು ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತ ಏನೋ ಕಂಡೀಷನ್ಸ್ ಇದ್ರೆ ಏನೋ ಕೋರ್ಟ್ ಅಂದ ವಿಜಯಲಕ್ಷ್ಮಿ ಕೈಲಿ ಕೊಡಿಸ್ಬೋದಾಗಿತ್ತು. ರಮ್ಯಾ ಯಾರು ಮೇಡಮ್, ಸಹ ನಟಿ. ಪ್ರಥಮ್ ಯಾರು ಮೇಡಮ್, ಬಳಿತಾರಂತ ಹುಡುಗ, ಯಾರೋ ತಪ್ಪು ಮಾಡಿದ್ರೆ ಒಂದೇ ಬೈದಿದ್ರೇನೋ ಅಥವಾ ಅಡ್ವೈಸ್ ಮಾಡಿದ್ರೇನೋ ಅಥವಾ ಈ ಹುಡುಗರೇ ಮಾಡಿದ್ರೆ ಯಾಕೋ ಮಾಡ್ರಿ ಅಂತ ಹೇಳಿದ್ರೇನೋ ಮೇಡಮ್. ಮೇಡಮ್ ಸೌಜನ್ಯತೆ ಮೆರಿಬೇಕಾಯ್ತು ಮೇಡಮ್, ಇಲ್ಲ ಒಂದ್ ಕಡೆ ಮರ್ದಿಲ್ಲ, ಅದಕ್ಕೆ ಏನಾದ್ರು ಪಾಸಿಬಲ್ ಈವನ್ ಅದೆಲ್ಲ ಅವ್ರು ರಿವರ್ಸ್ ಆಗಿ ವರ್ಕ್ ಆಗಿದೆ ಅದೆಲ್ಲ. ಓಕೆ, ಅಂದ್ರೆ ಅವ್ರ ಪರವಾಗಿ ಪ್ರಚಾರಕ್ಕೆ ನಿಲ್ತಿದ್ದಾರೆ, ಮಾತಾಡ್ತಿದ್ದಾರೆ ವಿಜಯಲಕ್ಷ್ಮಿ ಮ್ಯಾಮ್. ಸೊ ಏನ್ ಹೇಳ್ತೀರಾ ಸರ್, ಅವ್ರಿಗೆ ಏನಾದ್ರು ಒಂದು ಸಜೆಷನ್ಸ್ ಆತರ? ನಾವ್ ಏನ್ ಮೇಡಮ್, ಅವ್ರಿಗೆ ಸಜೆಷನ್ ಕೊಡೋರು ಬೇಜಾನ್ ಜನ ಇದಾರೆ, ಲಾಯರ್ಸ್ ಇದಾರೆ, ಸಜೆಷನ್ ಕೊಡುವಂತರು ಇದಾರೆ. ಒಳ್ಳೇದಾಗ್ಲಿ ಮೇಡಮ್. ಹೇಳಿದ್ನಲ್ಲ, ದರ್ಶನ್ ತಪ್ಪು ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ತಪ್ಪು ಮಾಡಿದ್ರೆ ಖಂಡಿತವಾಗಿ ಶಿಕ್ಷೆ ಆಗಿರ್ಲಿ, ಪ್ರಜ್ವಲ್ ತರ ಈ ಸಮಾಜಕ್ಕೆ ಒಂದು ಉದಾಹರಣೆ ಆಗ್ಲಿ ಅಂತ ಹೇಳ್ತೀನಿ ನಾನು. ಎರಡೂ ಕೂಡ ಐ ಆಮ್ ನಾಟ್ ಅಗೇನ್ಸ್ಟ್ ಬೋತ್ ಆಫ್ ಥಿಂಗ್. ಇಫ್ ಹಿ ಹಸ್ ಡನ್ ಸಮಥಿಂಗ್ ರಾಂಗ್, ಹಿ ಹ್ಯಾಸ್ ಟು ಬಿ ಪನಿಶ್ಡ್. ಅವರು ನಿರಪರಾಧಿ ಆಗಿದ್ರೆ ಖಂಡಿತ ಹೊರಗಡೆ ಬರಬೇಕು. ನನ್ನ ಸಪೋರ್ಟ್ ಅವ್ರಿಗಿದೆ ಮೇಡಮ್. ಓಕೆ, ಸೂಪರ್ ಸರ್.